ಈಶಾ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡಿದ್ದು ಕೂಡ ಬಹಳ ದೊಡ್ಡ ಸುದ್ದಿಯಾಗಿತ್ತು. ಅದು ಕಾಂಗ್ರೆಸ್ನಲ್ಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಎಐಸಿಸಿಯ ಜಂಟಿ ಕಾರ್ಯದರ್ಶಿ ಮೋಹನ್ ಅವರು ಕೂಡ ಅದನ್ನ ವಿರೋಧಿಸಿ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಅದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಅವರೆಲ್ಲ ಮಾತಾಡಿದ್ದಾರೆ ಅಂತ ನಾನು ಮಾತಾಡಿದ್ರೆ ಇದು ಮಾತಿಗೆ ಮಾತು ಬೆಳೆಯುತ್ತೆ. ಐ ಡೋಂಟ್ ವಾಂಟ್ ಟು ರಿಯಾಕ್ಟ್ ಆನ್ ದ್ಯಾಟ್. ಬಟ್ ಒಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ಬಹಳಷ್ಟು ಕಾರ್ಯಕ್ರಮಗಳನ್ನು ಯಡಿಯೂರಪ್ಪ ಸಾಹೇಬ್ರಿದ್ದಂಥ ಕಾರ್ಯಕ್ರಮಗಳನ್ನ ನಾವೆಲ್ಲ ವೇದಿಕೆಯಲ್ಲಿ ಹಂಚ್ಕೊಳ್ತೀವಿ. ಕುಮಾರಸ್ವಾಮಿ ಅವರಿದ್ದಂಥ ಕಾರ್ಯಕ್ರಮದ ವೇದಿಕೆಯನ್ನು ಹಂಚ್ಕೊಳ್ತೀವಿ. ಇದೇ ರೀತಿ ಅವರನ್ನು ಮನೆಗೆ ಬಂದು ಅವ್ರು ಕರೆದಂಥ ಸಂದರ್ಭದಲ್ಲಿ ಅವರು ಆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಹೊರತಾಗಿ ಅಲ್ಲಿ ಏನೋ ಊಹಾಪೋಹಗಳು ಮುಂಚೆನೇ ಎಲ್ಲ ಪ್ಲ್ಯಾನ್ಡ್ ಇತ್ತು ಅಂತ ಏನಿಲ್ಲ. ಮುಂಚೆಯಿಂದನೂ ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆ ಮಾಡ್ಕೊಂಡು ಬಂದಂಥವ್ರು. ತಾವೆಲ್ಲ ನೋಡಿದ್ದೀರಾ, ಮಾತು ತೆಗೆದ್ರೆ ಭಗವಂತ ಅಂತ ಹೇಳ್ತಾರೆ, ಮಾತು ತೆಗೆದ್ರೆ ದೇವಸ್ಥಾನದಲ್ಲಿ ಓಡಾಡ್ತಾ ಇರ್ತಾರೆ ನಮ್ಮ ನಾಯಕರು. ಅವ್ರಿಗೆ ಅದ್ರ ಮೇಲೆ ಶ್ರದ್ಧೆ ಭಕ್ತಿ ಇದೆ. ಸೊ ನನಗೇನು ಅನಿಸಲ್ಲ ಅವರು ಪ್ರೀ ಪ್ಲ್ಯಾನ್ಡ್ ಅದು ಅಂತ ನಂಗೆ ಅನ್ಸಲ್ಲ. ಓಕೆ, ಒಂದು 2-3 ಮಾತುಗಳು ಕ್ವಿಕ್ ಆಗಿ ಕೇಳ್ಬಿಡಿ. ಸ್ಥಿರ ಸರ್ಕಾರ ಇರುತ್ತಾ? ಕೊಟ್ಟಿರುವಂತಹ 5 ಗ್ಯಾರಂಟಿ ಯೋಜನೆಗಳು ಕಂಟಿನ್ಯೂ ಆಗುತ್ತಾ? ಇದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ವಾ? ಹೇಗೆ ನೀವು ಒಬ್ಬ ಸಚಿವೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದು ಒಂದು ಜವಾಬ್ದಾರಿಯುತ ಸ್ಟೇಟ್ಮೆಂಟ್ ಆಗಿರುತ್ತೆ. ಹಾಗಾಗಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಯಾರಿಗೂ ಕೂಡ ಎಲೆಕ್ಷನ್ ಬೇಕಾಗಿಲ್ಲ. ಎಲ್ಲರೂ ಕೂಡ ನಮ್ಮ ಸರ್ಕಾರದಲ್ಲಿ ಚೆನ್ನಾಗಿದೆ. ಸ್ಥಿರ ಸರ್ಕಾರ ಖಂಡಿತವಾಗ್ಲೂ 5 ವರ್ಷ ಖಂಡಿತವಾಗ್ಲೂ ಇರುತ್ತೆ. ಕೊಟ್ಟ ಭಾಷೆಯ ಪ್ರಕಾರ ಇಡೀ ಕರ್ನಾಟಕ ಮಾಡೆಲ್ ಅಂತ ಇಡೀ ದೇಶದಲ್ಲಿ ಮಾಡ್ತಾ ನಮ್ಮ ಒಂದು ಕಾರ್ಯಕ್ರಮಗಳನ್ನು ಕಾಪಿ ಮಾಡಿ ಮೋದಿಗೆ ಗ್ಯಾರಂಟಿ ಅಂತ ಇಡೀ ದೇಶದಲ್ಲಿ ಅವರು ಚುನಾವಣೆ ಗೆಲ್ಲಲಿಕ್ಕೆ ಶುರು ಮಾಡಿಕೊಂಡ್ರು. ಸೊ ನಮ್ಮ ಗ್ಯಾರಂಟಿ 5 ವರ್ಷ ನಾವೇನು ಜನರಿಗೆ ಭಾಷೆಯನ್ನು ಕೊಟ್ಟಿದ್ದೀವಿ, 5 ವರ್ಷ ನಿರಂತರವಾಗಿ ನಡೆಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ. ಇನ್ನೂ ಹಲವಾರು ಪ್ರಶ್ನೆಗಳಿದ್ವು ನನ್ನ ಹತ್ರ, ನಿಮ್ಮ ಹತ್ರ ಚರ್ಚೆ ಮಾಡಲಿಕ್ಕೆ. ಆದರೆ ಐ ಕ್ಯಾನ್ ಟೋಟಲಿ ಅಂಡರ್ಸ್ಟ್ಯಾಂಡ್ ನಿಮ್ಮ ಆರೋಗ್ಯದ ಪರಿಸ್ಥಿತಿ ಬಹಳಷ್ಟು ಕೂರ್ಲಿಕ್ಕಾಗಲ್ಲ. ಅದರ ನಡುವೆ ಕೂಡ ಏನೋ ಒಂದು ನೀವು ಬಂದು ಮಾತನಾಡಿದ್ರೆ ಮಹಿಳೆಯರಿಗೆ, ರಾಜ್ಯದ ಮಹಿಳೆಯರಿಗೆ ಮತ್ತು ನಿಮ್ಮ ಭಾಗದ, ನಿಮ್ಮ ಕ್ಷೇತ್ರದ ಜನರಿಗೆ ಒಂದು ಧೈರ್ಯ ಸಿಗುತ್ತೆ. ಎಸ್, ಬಂದು ಮಾತನಾಡಿದ್ರು, ಇಷ್ಟು ದಿನದ ಮೇಲೆ ಆದರೂ ಕಾಣಿಸ್ಕೊಂಡ್ರು ಅಂತ ಹೇಳಿ. ಹಾಗಾಗಿ ನಾನು ನಿಮ್ಮನ್ನ ಮಾತನಾಡಿಸ್ದೆ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಎಂದಿನಂತೆ ಮತ್ತೆ ನೀವು ಪಾದರಸ ತರ ಓಡಾಡಬೇಕು. ವಿಧಾನಸೌಧ ತುಂಬಾ ಎಲ್ಲ ನೀವು ಓಡಾಡ್ತಾ ಇರಬೇಕು. ಅವಾಗಲೇ ಬಹಳಷ್ಟು ಕಳೆ ಕೂಡ ಇರುತ್ತೆ. ಇನ್ನೊಂದಷ್ಟು ಹೆಚ್ಚು ಜನಸೇವೆ ನಿಮ್ಮಿಂದ ಆಗಬೇಕಾಗಿದೆ. ನಿಮ್ಮ ಇಲಾಖೆಗೆ ಕೂಡ ಬಹಳಷ್ಟು ಒಂದು ಫೋಕಸ್ ಮಾಡುವಂತ ಸಾಕಷ್ಟು ಆಪರ್ಚುನಿಟೀಸ್ ಇದೆ. ಅಂಡ್ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ನಿಜಕ್ಕೂ ಕೂಡ ಇನ್ನೊಂದಷ್ಟು ಮಹತ್ತರ ಯೋಜನೆಗಳ ಅವಶ್ಯಕತೆ ಕೂಡ ಇದೆ. ಅದೆಲ್ಲವೂ ಕೂಡ ನಿಮ್ಮಿಂದ ಆಗ್ಲಿ ಅಂತ ಕೇಳ್ತಾ, ಕಡೆದಾಗಿ ನಿಮ್ಮ ಕ್ಷೇತ್ರದ ಜನರಿಗೆ ಏನು ಹೇಳ್ತೀರಿ? ನನ್ನ ಕ್ಷೇತ್ರದ ಜನರಿಗೆ ಇಷ್ಟೇ ಹೇಳ್ತೀನಿ, ನಾನು ಅವರ ಮನೆ ಮಗಳು. ಅವರು ಹೇಳಿದಂಥ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಕ್ಷೇತ್ರದ ಕೆಲಸ ಇರಲಿ, ನಾನು ಮಾಡ್ತೀನಿ. ಅವರ ವೈಯಕ್ತಿಕವಾಗಿರಲಿ ಅಥವಾ ನಮ್ಮ ಸಾರ್ವಜನಿಕ ಕೆಲಸ ಇರಲಿ. ಇನ್ಮೇಲೇನೂ ಕೂಡ ಒಬ್ಬ ಮನೆ ಮಗಳಾಗಿ ನನ್ನ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನನ್ನ ಕ್ಷೇತ್ರದ ಜನ, ಯಾಕಂತಂದರೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ನ ಎಲ್ಲರೂ ಗುರುತಿಸ್ತಾರೆ ಅಂತಂದರೆ ಅದು ಕ್ಷೇತ್ರದ ಮತದಾರರ ಇದ್ದಿದ್ದರಿಂದ, ಅವ್ರು ನನಗೆ ಆಶೀರ್ವಾದ ಮಾಡಿದ್ರಿಂದ. ಇವತ್ತು ಅವರಿಲ್ಲ ಅಂತಂದರೆ ನಾನಿಲ್ಲ. ನನ್ನ ಅಸ್ತಿತ್ವಕ್ಕೆ ಕಾರಣನೇ ನನ್ನ ಕ್ಷೇತ್ರದ ಮತದಾರರು. ನನ್ನ ಜನ್ಮ ದಿನಾಂಕವನ್ನು ಕೂಡ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ನನ್ನ ಮತದಾರರಿಗೋಸ್ಕರ. ಸೊ ಮತದಾರರೇ ನನ್ನ ದೇವರುಗಳು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವ್ರಿಗೋಸ್ಕರ ನಿರಂತರವಾಗಿ, ಮುಂಚೆ ಯಾವ ರೀತಿ ಇದ್ನೋ ಇನ್ಮೇಲೇನೂ ಕೂಡ ಅದೇ ಸೇವೆಯನ್ನು ನಿರಂತರವಾಗಿ ಮಾಡ್ತೀನಿ. ಕಡೆಯದಾಗಿ ಬಜೆಟ್ ಹತ್ರ ಬರ್ತಾ ಇದೆ, ಬಹಳಷ್ಟು ನಿರೀಕ್ಷೆ ಇದೆ. ಬಜೆಟ್ನಿಂದ ಏನು ನಿರೀಕ್ಷಿಸಬಹುದು? ಮಹಿಳೆಯರನ್ನಾದರೂ ನಿರೀಕ್ಷಿಸಬಹುದಾ? ಖಂಡಿತವಾಗ್ಲೂ ಒಳ್ಳೆಯದನ್ನೇ ನಿರೀಕ್ಷಿಸಿ. ಯಾಕಂತಂದರೆ ಬಜೆಟ್ ಪೂರ್ವದಲ್ಲಿ ನಾವು ಏನು ಹೇಳಲಿಕ್ಕೆ ಬರೋದಿಲ್ಲ. ಕೆಲವೊಂದು ಕಟ್ಟುಪಾಡುಗಳಿದ್ದಾವೆ. ಬಹಳಷ್ಟು ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ. ಬಹಳಷ್ಟು ಯೋಜನೆಗಳ ಬಗ್ಗೆ ಚೆನ್ನಾಗಿ ಮುಖ್ಯಮಂತ್ರಿಗಳ ಜೊತೆ ನಾನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ತಿಳಿಸಿದ್ದೀನಿ. ಅವ್ರಿಗೆ ಭಾಳಷ್ಟು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ಅವರು ಕೂಡ ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಪ್ಲೆಜರ್. ನೋಡೋದಲ್ಲ ವೀಕ್ಷಕರೇ, ಎಸ್, ಬಹಳ ಪವರ್ಫುಲ್ ಸಚಿವೆ ಅಂತಾನೆ ಹೇಳ್ಬಹುದು. ಕೇವಲ ಸಚಿವೆ ಮಾತ್ರ ಅಲ್ಲ, ಒಬ್ಬ ಒಳ್ಳೆಯ ಹ್ಯೂಮನ್ ಬೀಯಿಂಗ್ ಕೂಡ ಹೌದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅವರ ಆರೋಗ್ಯ ಇನ್ನೊಂದಷ್ಟು ಸುಧಾರಿಸಲಿ, ಅವ್ರು ಇನ್ನೊಂದಷ್ಟು ಚೆನ್ನಾಗಿ ಓಡಾಡೋ ಥರ, ಮೊದಲಿನ ಥರ ಇನ್ನೂ ಹೆಚ್ಚು ಆ್ಯಕ್ಟಿವ್ ಆಗಲಿ ಅಂತ ಕೇಳ್ತಾ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಅದು ಇನ್ನೊಂದಷ್ಟು ಸುಧಾರಿಸಬೇಕು. ಜೊತೆಗೆ ಗ್ಯಾರಂಟಿ, ಗೃಹಲಕ್ಷ್ಮಿ ಗ್ಯಾರಂಟಿ ಏನಿದೆ ಅದು ನಿಮ್ಮ ಮನೆಗಳಿಗೆ ಎಂದಿನಂತೆ ತಲುಪುತ್ತೆ. ಸ್ವಲ್ಪ ತಡ ಆಗಿರಬಹುದು, ಆದರೆ ತಲುಪದೇ ಇರೋದಿಲ್ಲ ಅನ್ನುವಂಥ ಭರವಸೆಯನ್ನು ಅವರು ಕೂಡ ಕೊಟ್ಟಿದ್ದಾರೆ. ಈ ಭರವಸೆ ಹುಸಿ ಆಗಲ್ಲ ಅನ್ನೋ ನಂಬಿಕೆಯೊಂದಿಗೆ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.